Hi everyone, welcome to business class. In previous video I discussed about the life insurance, the life insurance meaning and the essential elements of life insurance contract. In this video I want to discuss the next content, the types of life insurance. ಈ ಮುಂಚಿನ ವಿಡಿಯೋದಲ್ಲಿ ವಿಮೆಯ ಪ್ರಕಾರಗಳು ಅನ್ನುವಂತಹದ್ದನ್ನು ತಿಳ್ಕೊಂಡಿದ್ದೀವಿ. ಆ ವಿಮೆಯ ಪ್ರಕಾರಗಳಲ್ಲಿ ನಾವು ಪ್ರಮುಖವಾಗಿ ಎರಡನ್ನು ನಾವು ನೋಡಿದ್ದೀವಿ. ಅವು ಯಾವ್ಯಾವಿದಾವೆ ಅಂತಂದರೆ ಜೀವ ವಿಮೆ ಮತ್ತು ಸಾಮಾನ್ಯ ವಿಮೆ, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಜನರಲ್ ಇನ್ಶೂರೆನ್ಸ್. In general insurance, again we classified into three types mainly. The first one is a fire insurance, the next one is a marine insurance, the third one is a other insurance. ಸಾಮಾನ್ಯ ವಿಮೆಯೊಳಗೆ ಮತ್ತು ಮೂರು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ: ಅಗ್ನಿ ವಿಮೆ, ಕಡಲು ವಿಮೆ ಮತ್ತು ಇತರೆ ವಿಮೆಗಳು ಅನ್ನುವಂತಹದ್ದನ್ನು ಈ ಮುಂಚಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡಿದ್ದೀವಿ. ಸೊ ಮತ್ತೊಂದು ಸಾರಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಯಾವುದು ಅಂತಂದರೆ ಲೈಫ್ ಇನ್ಶೂರೆನ್ಸ್. ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಲೈಫ್ ಇನ್ಶೂರೆನ್ಸ್. ವಾಟ್ ಈಸ್ ಅ ಲೈಫ್ ಇನ್ಶೂರೆನ್ಸ್? ಇಟ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ದ ಅಶ್ಯೂರ್ಡ್ ಆರ್ ಇನ್ಶೂರ್ಡ್ ಆ್ಯಂಡ್ ದ ಇನ್ಶೂರರ್ ಅಥವಾ ಇನ್ಶೂರ್ ಕಂಪನಿ. ಸೊ ಇಲ್ಲಿ ಕಾಂಟ್ರಾಕ್ಟ್ ಅನ್ನುವಂತಹದ್ದಿದೆ. ಸೊ ಒಪ್ಪಂದ ಅನ್ನುವಂತಹದ್ದು ಯಾರ ನಡುವೆ ಒಪ್ಪಂದ ಆಗ್ತದೆ? ದ ಕಾಂಟ್ರಾಕ್ಟ್ ಬಿಟ್ವೀನ್ ದ ಇನ್ಶೂರ್ಡ್ ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ, ಇನ್ಶೂರ್ಡ್ ಆ್ಯಂಡ್ ಇನ್ಶೂರೆನ್ಸ್ ಕಂಪನಿ. ಏನಂತ ಕಾಂಟ್ರಾಕ್ಟ್ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ಸೊ ಇಲ್ಲಿ ಜೀವನ ಅನ್ನುವಂತಹದ್ದು ಇಟ್ ಇಸ್ ಅನ್ಸರ್ಟನಿಟಿ ಇವೆಂಟ್. ನಮ್ಮ ಜೀವನ ಅನ್ನುವಂತಹದ್ದು ಯಾವಾಗ ಏನಾಗ್ತದೆ ಅನ್ನುವಂತಹದ್ದು ತಿಳಿದೇ ಇರುವಂತಹ ಒಂದು ಸಿಚುವೇಶನ್, ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಳ್ತಾರೆ, ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಯಾರು ಅಂದರೆ ಸೊ ಒಬ್ಬ ವಿಮಾದಾರ ವಿಮಾಕರ್ತನೊಂದಿಗೆ ಏನಂತ ಕಾಂಟ್ರಾಕ್ಟ್ ಮಾಡ್ಕೊಳ್ತಾನೆ ಅಂತಂದರೆ ತನ್ನ ಜೀವನಕ್ಕೆ ಯಾವುದೇ ಗಂಡಾಂತರಗಳು ಬಂದರೆ ಅಥವಾ ಏನಾದರೂ ತೊಂದರೆಯಾದರೆ ಆ ತೊಂದರೆ ನಷ್ಟ ಭಯವನ್ನು ತುಂಬಿಕೊಡುವಂತೆ ಯಾರಲ್ಲಿ ಮನವಿಯನ್ನು ಸಲ್ಲಿಸ್ತಾನೆ ಅಂದರೆ ವಿಮಾಕರ್ತನಿಗೆ ಮನವಿಯನ್ನು ಸಲ್ಲಿಸ್ತಾನೆ. ಅದಕ್ಕೆ ವಿಮಾಕರ್ತ ಒಪ್ಪಿಗೆಯನ್ನು ಸೂಚಿ ಭರವಸೆಯನ್ನು ನೀಡುವುದು. ಒಪ್ಪಿಗೆಯನ್ನು ಸೂಚಿ ಭರವಸೆಯನ್ನು ನೀಡುವುದು. ಯಾವುದಕ್ಕೆ ಭರವಸೆಯನ್ನು ನೀಡುವುದು? ಒಬ್ಬ ವ್ಯಕ್ತಿಯ ಜೀವನದ ನಷ್ಟ ಭಯಕ್ಕೆ, ಒಬ್ಬ ವ್ಯಕ್ತಿಯನ್ನ ಜೀವನದ ನಷ್ಟ ಭಯಕ್ಕೆ ತುಂಬಿಕೊಡುವುದಾಗಿ ಭರವಸೆಯನ್ನು ನೀಡುವಂತಹ ಒಂದು ಒಪ್ಪಂದ ಅಂತೇಳಿ ಇದು ಸಾಮಾನ್ಯವಾಗಿ ಕರಿತಾ ಇದ್ದೀವಿ. ಎಸ್, ಇಟ್ ಈಸ್ ಅ ಕಾಂಟ್ರಾಕ್ಟ್ ಅಂಡರ್ ವಿಚ್ ದ ಇನ್ಶೂರರ್ ಅಗ್ರೀಸ್ ಟು ಪೇ ಅ ಸ್ಪೆಸಿಫೈಡ್ ಅಮೌಂಟ್ ಆನ್ ಡೆತ್ ಆಫ್ ದ ಅಶ್ಯೂರ್ಡ್, ಸೊ ಇನ್ನೊಂದು ಹೇಳ್ಬೋದು, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮರಣದ ನಂತರದಲ್ಲಿ ಅಂತಲೂ ಕರಿತಾ ಇದ್ದೀವಿ. ಈ ವಿಮಾದಾರನ ಮರಣದ ನಂತರದಲ್ಲಿ ಸೊ ಅವನ ಜೀವನಕ್ಕೇನಾದರೂ ನಷ್ಟ ಆಯಿತು ಅಂತಂದರೆ ಸೊ ಅದಕ್ಕೆ ನಾವೇನು ಕೊಡ್ಬೋದು? ಹಣವನ್ನು ಕೊಡುವುದಾಗಿ ಒಪ್ಪಿಗೆಯನ್ನು ನೀಡುವಂತಹದ್ದು. ಇದು ಒನ್ ಕಂಟೆಂಟ್. ಅದಕ್ಕೆ ಹೇಳ್ತೀವಿ ಡೆತ್ ಆಫ್ ದ ಅಶ್ಯೂರ್ಡ್ ಆರ್ ಸೊ ಎಕ್ಸ್ಪೈರಿ ಆಫ್ ಸರ್ಟನ್ ಫಿಕ್ಸ್ಡ್ ಪೀರಿಯಡ್. ಸೊ ಒಂದು ವೇಳೆ ಮರಣವನ್ನು ಸಂಭವಿಸಿದರೆ ಒಂದು ಅಂಶವನ್ನು ಪರಿಗಣಿಸಿದರೆ ಮತ್ತೊಂದು ಅಂಶದಲ್ಲಿ ಸೊ ಒಂದು ನಿರ್ದಿಷ್ಟ ಅವಧಿಯೊಳಗಡೆ ಅವನಿಗೆ ಏನಾದರೂ ತೊಂದರೆಯಾದರೆ, ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಯಾದರೆ ನಷ್ಟವನ್ನು ತುಂಬಿಕೊಡುವುದಾಗಿ ಒಪ್ಪಿಗೆಯನ್ನು ಸೂಚಿಸುವುದು. ಸಾಮಾನ್ಯವಾಗಿ ಏನಂತ ಹೇಳ್ಬೋದು ಕನ್ನಡದಲ್ಲಿ ಮೀನಿಂಗ್ ಅಂದರೆ ಸೊ ವಿಮಾದಾರನು ತನ್ನ ಜೀವನದ ನಷ್ಟ ಭಯಕ್ಕೆ ಅಥವಾ ಜೀವನದ ನಷ್ಟವನ್ನು ಸೊ ಭರಿಸುವುದಕ್ಕಾಗಿ ವಿಮಾಕರ್ತನೊಂದಿಗೆ ಮಾಡಿಕೊಂಡ ಒಪ್ಪಂದವಾಗಿದ್ದು, ವಿಮಾಕರ್ತನು ಸೊ ವಿಮಾದಾರನ ಸಾವು ಅಥವಾ ಮರಣ
ಮತ್ತೊಂದು ಅಂಶದಲ್ಲಿ ಹೇಳುವುದಾದರೆ ಒಂದು ನಿರ್ದಿಷ್ಟ ಅವಧಿಯೊಳಗಡೆ ಏನಾದರೂ ನಷ್ಟವೇ ಸಂಭವಿಸಿದರೆ ಅಥವಾ ಸಾವು ಸಂಭವಿಸಿದರೆ ನಷ್ಟ ತುಂಬಿಕೊಡುವುದಾಗಿ ಭರವಸೆಯನ್ನು ನೀಡುವಂತಹದ್ದೇ ಏನಾಗಿದೆ ಅಂತ ಕರಿತಾ ಇದ್ದೀವಿ, ಜೀವ ವಿಮೆ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ಸೇ ದ ಮೀನಿಂಗ್ ಆಫ್ ಲೈಫ್ ಇನ್ಶೂರೆನ್ಸ್. ಇಟ್ ಈಸ್ ದ ಕಾಂಟ್ರಾಕ್ಟ್ under which the insurer agrees to pay a specified amount on the death of the assured, or on the expiry of a certain fixed period, whichever is earlier. His main point, whichever is earlier. ಸಾವು ಆದರೂ ಸಂಭವಿಸಬಹುದು ಅಥವಾ ನಿರ್ದಿಷ್ಟ ಅವಧಿಯಾದರೂ ಬರಬಹುದು. ಇವು ಎರಡರಲ್ಲಿ ಮೊದಲು ಯಾವುದು ಆಗ್ತದೋ ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ನೀಡುವುದಾಗಿ ಒಪ್ಪಂದ ಮಾಡಿಕೊಂಡಂತಹದ್ದು ನಾವೇನಂತ ಕರಿತಾ ಇದ್ದೀವಿ, ಲೈಫ್ ಇನ್ಶೂರೆನ್ಸ್, ಜೀವ ವಿಮೆ. ಸೊ ನಾನು ಇದಕ್ಕಿಂತ ಮುಂಚೆ ಒಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅಂತ ಹೇಳಿದ್ವಿ. ಸೊ ಯಾವುದು ಅಂತಂದರೆ ವಿಮೆಯ ತತ್ವಗಳು. ದರ್ ಇಸ್ ಅ ಒನ್ ಪ್ರಿನ್ಸಿಪಲ್, ದ ವಿಚ್ ಒನ್ ದಟ್, ಸೊ ಇಂಡೆಮ್ನಿಟಿ, ನಷ್ಟ ಶಮನ ತತ್ವ. ಸೊ ಅಲ್ಲಿ ಹೇಳ್ಬೇಕಾದಾಗ ಹೇಳಿದ್ದೀನಿ ಆಲ್ರೆಡಿ ಐ ಸೇಡ್. ಸೊ ವಾಟ್ ಈಸ್ ದ ಇಂಡೆಮ್ನಿಟಿ? ಸೊ ಯಾವುದನ್ನು ಮೆಷರ್ ಮಾಡ್ತೀವಿ, ಇಟ್ ಹೆಲ್ಪ್ಸ್ ಟು ಮೆಷರ್ ದ ಮನಿ ಆರ್, ಸೊ ಏನಂತ ಕರಿಬಹುದು ಅಂದರೆ ನಷ್ಟ ಏನಾಗಿದೆ ಅನ್ನುವಂತಹದ್ದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಇದು ಅನುಕೂಲ ಆಗಿರುವಂತಹದ್ದು. ಸೊ ಹಾಗಾದರೆ ಈ ಇಂಡೆಮ್ನಿಟಿ ಕಾಂಟ್ರಾಕ್ಟು ಲೈಫ್ ಇನ್ಶೂರೆನ್ಸ್ಗೆ ಬರ್ತದ? ಎಸ್, ದ ಲೈಫ್ ಇನ್ಶೂರೆನ್ಸ್ ನಾಟ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಅಂದರೆ ಜೀವ ವಿಮೆ ಅನ್ನುವಂತಹದ್ದು ನಷ್ಟ ಶಮನ ತತ್ವಕ್ಕೆ ಸಂಬಂಧಿಸಿರುವುದಿಲ್ಲ. ಒನ್ಸ್ ಅಗೇನ್ ಐ ವಾಂಟ್ ಟು ಸೇ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್. ಸೊ ಜೀವ ವಿಮೆ ಅನ್ನುವಂತಹದ್ದು ಸೊ ನಷ್ಟ ಶಮನ ತತ್ವ ಅಲ್ಲ. ಇಟ್ ಈಸ್ ನಾಟ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಬಿಕಾಸ್ ಆಫ್ the life of the person or the death of the person cannot be measured in terms of money. ಒಬ್ಬ ವ್ಯಕ್ತಿಯ ಜೀವನದ ಅಥವಾ ಒಬ್ಬ ವ್ಯಕ್ತಿಯ ಸಾವನ್ನು ಯಾವುದೇ ಒಂದು ತುಸು ಹಣಕಾಸಿನಿಂದ ಅಳಿಲಿಕ್ಕೆ ಅಥವಾ ಮಾನದಂಡವನ್ನಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದನ್ನು ನಾವೇನಂತ ಕರೆಯೋದಿಲ್ಲ ಅಂದರೆ ನಷ್ಟ ಶಮನ ತತ್ವ ಅಲ್ಲ ಅಂತೇಳಿ ಕರಿತಾ ಇದ್ದೀವಿ. ಸೊ ನಷ್ಟ ಶಮನ ತತ್ವ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟೈತಿ? ಇಟ್ ರಿಗಾರ್ಡ್ಸ್ ಟು ಫೈರ್ ಇನ್ಶೂರೆನ್ಸ್, ಇಟ್ ರಿಗಾರ್ಡ್ಸ್ ಟು ಮರೈನ್ ಇನ್ಶೂರೆನ್ಸ್. ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಅಗ್ನಿ ವಿಮೆಗೆ ಸಂಬಂಧಪಟ್ಟಿದೆ ಮತ್ತು ಕಡಲ ವಿಮೆಗೆ ಸಂಬಂಧಪಟ್ಟಿದೆ. ಹೇಗೆ ಅಂತಂದರೆ ಆಲ್ರೆಡಿ ಐ ಎಕ್ಸ್ಪ್ಲೇನ್ಡ್ ಇಟ್. ಎಸ್, ಹೇಗೆ? ಸಿಂಪಲ್. ಸೊ ಇಲ್ಲಿ ಒಂದು ಗೋಡೌನ್ ಇದೆ, ಆ ಗೋಡೌನ್ ಒಳಗಡೆ ಇಷ್ಟು ಪ್ರಮಾಣದ ಸ್ಟಾಕ್ ಇದೆ ಅಂತ ತಿಳ್ಕೊಳ್ಳೋಣ. ಇಷ್ಟು ಪ್ರಮಾಣದ ಸ್ಟಾಕ್ ಒಳಗೆ ಇಷ್ಟು ಪ್ರಮಾಣದ ಸ್ಟಾಕ್ ಏನಾಗಿದೆ ಮತ್ತೆ ಸೊ ಡ್ಯೂ ಟು ದ ಫೈರ್ ಏನಾಗಿರುವಂತಹದ್ದು ನಷ್ಟವನ್ನು ಹೊಂದಿರುವಂತಹದ್ದು. ದ ರಿಮೇನಿಂಗ್ ಪಾರ್ಟ್, ಈ ರಿಮೇನಿಂಗ್ ಪಾರ್ಟ್ ಏನಿದೆ ಉಳಿದಿದೆಯಲ್ಲ ಇದಕ್ಕೆ ಸೊ ನಾವು ಏನಂತ ಕರಿತಾ ಇದ್ದೀವಿ ಅಂತಂದರೆ ಸೊ ಇಂಡೆಮ್ನಿಟಿ ಸಿಗಬಹುದು. ಈ ಸುಟ್ಟಂತಹ ಅಥವಾ ನಾಶವಾದಂತಹ ಪ್ರಾಡಕ್ಟ್ಗಳಿಗೆ ಎಷ್ಟು ವ್ಯಾಲ್ಯೂ ಇರ್ತದೋ ಅಷ್ಟು ಏನು ಮಾಡ್ಬೋದು, ಇನ್ಶೂರೆನ್ಸ್ ಕಂಪನಿ ಕಾಂಪನ್ಸೇಷನನ್ನು ಪ್ರೊವೈಡ್ ಮಾಡಬಹುದು. ಸೊ ಪರಿಹಾರವನ್ನು ಕೊಡಬಹುದು, ಸುಟ್ಟಂಥ ವಸ್ತುಗಳಿಗೆ ಪರಿಹಾರವನ್ನು ಕೊಡಬಹುದು. ಹಾಗೆ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಸೊ ಸಾಯ್ತಾ ಇದ್ದಾನೆ ಅಂತಂದರೆ ಆ ಒಬ್ಬ ವ್ಯಕ್ತಿಯ ಸಾವು ಎಷ್ಟು ಪ್ರಮಾಣದಲ್ಲಿ ಸೊ ಎಷ್ಟು ಅಮೌಂಟಿನಿಂದ ನಾವು ಅದನ್ನು ತುಂಬಬಹುದು ಅನ್ನೋ ಒಂದು ನಷ್ಟವನ್ನು ತುಂಬಬಹುದು ಅಂತಂದರೆ ಮೆಷರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ವಸ್ತುವನ್ನು ಮೆಷರ್ ಮಾಡಬಹುದು, ಒಬ್ಬ ವ್ಯಕ್ತಿಯ ಜೀವನವನ್ನು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ ಟರ್ಮ್ಸ್ ಆಫ್ ಮನಿ, ಹಣದ ಮೂಲಕ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಸೊ ನೆಕ್ಸ್ಟ್ ದ ಪಾಲಿಸಿ ಅಂತ ಬರ್ತದೆ, ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ವಾಟ್ ಈಸ್ ದ ಪಾಲಿಸಿ? ಎಸ್, ಇನ್ ವಿಚ್ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ಮೆನ್ಷನ್ಡ್ ಇನ್ ದ ಸೊ ಇನ್ ಡಾಕ್ಯುಮೆಂಟ್, ಒಂದು ಕಡತದೊಳಗಡೆ ಅಥವಾ ಒಂದು ಪತ್ರಿಕೆಯೊಳಗಡೆ ಅಥವಾ ಒಂದು ಏನಂತ ಕರಿತಾ ಇದ್ದೀವಿ ಅಂದರೆ ಸೊ ನಮೂದಿಸುವಂತಹದ್ದು. ಏನನ್ನು ನಮೂದಿಸುವುದು ಅಂತಂದರೆ ಸೊ ನಾವು ಯಾವ ಅಂಶವನ್ನು ಪರಿಗಣನೆ ಮಾಡ್ತಾ ಇದ್ದೀವಿ ಆ ಅಂಶದ ನಿಬಂಧನೆಗಳು ಮತ್ತು ಸೊ ಷರತ್ತುಗಳನ್ನು
ಅಂದರೆ ಷರತ್ತುಗಳನ್ನು ಮತ್ತು ನಿಬಂಧನೆಗಳನ್ನು ಎರಡನ್ನೂ ಒಳಗೊಂಡಂತಹ ಒಂದು ಅಂಶಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ಪಾಲಿಸಿ. ಏನಂತ ಕರಿತಾ ಇದ್ದೀವಿ? ಪಾಲಿಸಿ. ಎಸ್, ಪಾಲಿಸಿ ಈಸ್ ಅ ವಾಟ್? ಇಟ್ ಇನ್ವಾಲ್ವ್ಸ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಒಂದು ವಿಷಯ ವಸ್ತುವಿಗೆ ಸಂಬಂಧಪಟ್ಟಂತಹ ಏನು ಆಗಿರಬಹುದು? ನಿಬಂಧನೆಗಳು ಮತ್ತು ಷರತ್ತುಗಳಾಗಿದ್ದಾವೆ. ಆಲ್ರೆಡಿ ನೋ ದ ಪ್ರೀಮಿಯಂ. ವಿಮಾ ಕಂತು ಅಂದರೆ ಗೊತ್ತಿದೆ, ಇಟ್ ಈಸ್ ಅ ಇನ್ಸ್ಟಾಲ್ಮೆಂಟ್ಸ್ ಅಮೌಂಟ್ ಪೇಡ್ ಬೈ ದ ಇನ್ಶೂರ್ಡ್ ಟು ಇನ್ಶೂರರ್. ಇದು ಕಂತಿನ ರೂಪದಲ್ಲಿ ಪಾವತಿ ಮಾಡಬೇಕಾದ ಹಣವಾಗಿದ್ದು, ಯಾರು ಪಾವತಿ ಮಾಡ್ತಾರೆ ಅಂದರೆ ವಿಮಾದಾರನು ಯಾರಿಗೆ ಪಾವತಿ ಮಾಡ್ತಾನ? ವಿಮಾಕರ್ತನಿಗೆ ಪಾವತಿ ಮಾಡುವುದು ಅನ್ನುವಂತಹದ್ದು. ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ? ಪ್ರೀಮಿಯಂ, ವಿಮಾ ಕಂತು. ಎಸ್, ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ವಾಟ್? ಲೈಫ್ ಇನ್ಶೂರೆನ್ಸ್. ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ವಾಟ್? ಲೈಫ್ ಇನ್ಶೂರೆನ್ಸ್. ಸಿಂಪಲ್ ಆಗಿ ಹೇಳೋದಾದರೆ, ಒಬ್ಬ ವ್ಯಕ್ತಿಯ ಜೀವನಕ್ಕೆ ಸಂಬಂಧಪಟ್ಟಿದೆ. ಈ ಒಬ್ಬ ವ್ಯಕ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅವನು ಮರಣ ಅಥವಾ ನಿರ್ದಿಷ್ಟ ಅವಧಿ ಇದರಲ್ಲಿ ಯಾವುದಾದ್ರೂ ಮೊದಲು ಸಂಭವಿಸಿದರೆ ಏನನ್ನು ಕೊಡುವುದು? ಹಣವನ್ನು ಕೊಡುವುದಾಗಿ ಒಪ್ಪಿಕೊಂಡಂತಹ ಒಂದು ಒಪ್ಪಂದ ಯಾರ್ಯಾರ ನಡುವೆ? ವಿಮಾದಾರ ಮತ್ತು ವಿಮಾಕರ್ತನ ನಡುವೆ. ಎಸ್, ದ ಟೈಪ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಅ ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್. ಟೈಪ್ಸ್ ಆಫ್ life insurance. Mainly there are 5 types. The first one is a whole life insurance, a Jeeva Vima policy. The next one is endowment life assurance policy, Datti Jeeva Vima policy, Datti Jeeva Vima policy. The third one is joint life insurance, Sanyukta Jeeva Vima policy, joint life insurance. Third one, Sanyukta Jeeva Vima policy. The fourth one, annuity policy, Varshasana policy. The fifth one is children's endowment policy, ಮಕ್ಕಳ ದತ್ತಿ ಜೀವ ವಿಮಾ ಪಾಲಿಸಿ. ಎಸ್, these are the most important types of in life insurance. Let us see one by one. ಇವೆಲ್ಲ ಪ್ರಮುಖವಾಗಿರುವಂತಹದ್ದು ಏನೇನಿದಾವೆ ಅದರ ಬಗ್ಗೆ ಏನು ಅನ್ನುವಂತಹದ್ದನ್ನು ಒಂದು ನಂತರದಲ್ಲಿ ಒಂದನ್ನು ತಿಳ್ಕೊಳ್ಳೋಣ. ದ ಫಸ್ಟ್ ಒನ್ ಇಸ್ ಹೋಲ್ ಲೈಫ್ ಇನ್ಶೂರೆನ್ಸ್, ಅಜೀವ ವಿಮಾ ಪಾಲಿಸಿ. ಎ ಸಿಂಪಲ್ ಕಾನ್ಸೆಪ್ಟ್. ಅಜೀವ ವಿಮಾ ಪಾಲಿಸಿ ಅಂದರೆ ಏನು? ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಈ ಪರ್ಸನ್ ಏನು ಮಾಡ್ತಾ ಇದ್ದಾನೆ? ದಟ್ ಪರ್ಸನ್ ಪೇ ದ ಪ್ರೀಮಿಯಂ. ವಿಮಾ ಕಂತನ್ನು ತುಂಬ್ತಾ ಇರುವಂತಹದ್ದು ಯಾರಿಗೆ ಅಂತಂದರೆ ಇನ್ಶೂರರ್, ವಿಮಾಕರ್ತನಿಗೆ. ವಿಮಾದಾರನು ವಿಮಾಕರ್ತನಿಗೆ ಏನು ಮಾಡ್ತಾ ಇದ್ದಾನೆ? ಪೇ ದ ಇನ್ಶೂರೆನ್ಸ್, ಪೇ ದ ಪ್ರೀಮಿಯಂ, ವಿಮಾ ಕಂತನ್ನು ತುಂಬ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕನ್ನಡದಲ್ಲಿ ಏನಂತ ಕರಿಬಹುದು? ಅಜೀವ ವಿಮಾ ಪಾಲಿಸಿ ಅಂದರೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ವಿಮಾ ಕಂಪನಿಯು ವಿಮಾದಾರನ ಮರಣದ ನಂತರದಲ್ಲಿ ಆತನ ಕುಟುಂಬ ಅಥವಾ ಆತ ನೀಡಿದಂತಹ ಉತ್ತರಾಧಿಕಾರಿಗೆ ಏನು ಮಾಡುವುದು? ಹಣವನ್ನು ನೀಡುವುದು. ಉತ್ತರಾಧಿಕಾರಿಗೆ ಅಥವಾ ಆತನ ಕುಟುಂಬಕ್ಕೆ ಹಣವನ್ನು ನೀಡುವುದಾಗಿ ಮಾಡಿಕೊಂಡ ಒಪ್ಪಂದ. ಎಸ್, ಸಿಂಪಲ್. ವಾಟ್ ಈಸ್ ಅ ಹೋಲ್ ಲೈಫ್ ಇನ್ಶೂರೆನ್ಸ್? ದ ಸಮ್ ಅಶ್ಯೂರ್ಡ್ ಈಸ್ ಪೇಯಬಲ್ ಓನ್ಲಿ ಆನ್ ದ ಡೆತ್ ಆಫ್ ದಿ ಅಶ್ಯೂರ್ಡ್ ಟು ದ ಬೆನಿಫಿಷರೀಸ್ ಆರ್ year of the deceased. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಪ್ರೀಮಿಯಮನ್ನು ಯಾವ ಬೇಸ್ ಮ್ಯಾಗ ತುಂಬ್ತಾ ಇದ್ದೀವಿ? ದ ಇನ್ಶೂರ್ಡ್
person may pay the premium either so lifetime or so paid for fixed period. ಸೊ ಒಬ್ಬ ವ್ಯಕ್ತಿ ವಿಮಾದಾರನು ವಿಮಾ ಕಂತನ್ನು ಒಂದು ನಿರ್ದಿಷ್ಟ ಅವಧಿಯವರೆಗೆ ಅಂದರೆ ಸೊ ಇಟ್ಸ್ ಲೈಕ್ 20 to 30 years. ಇಟ್ಸ್ ಲೈಕ್ 20 to 30 years. ಸೊ ಯಾವುದು ಎಷ್ಟು ವರ್ಷ ಇರಬಹುದು ಅಂದರೆ 20 ರಿಂದ 30 ವರ್ಷವೂ ಇರಬಹುದು. ಫಿಕ್ಸ್ಡ್ ಪೀರಿಯಡ್. ಈ ವರ್ಷದವರೆಗೂ ತುಂಬಬಹುದು ಅಥವಾ ತನ್ನ ಜೀವನದ ಪರ್ಯಂತನೂ ಒಂದು ನಿರ್ದಿಷ್ಟ ವನವನ್ನು ಕಾಂಟ್ರಾಕ್ಟ್ ಒಳಗೆ ಏನು ಮಾಡ್ಕೊಂಡಿದ್ದೀವಿ ಅಷ್ಟು ಮತ್ತು ನಿರ್ದಿಷ್ಟ ಅವಧಿಯ ಒಳಗೆ ಅಥವಾ ತನ್ನ ಜೀವನ ಇರುವವರೆಗೂ ಏನು ಮಾಡ್ಬೋದು, ಹಣವನ್ನು ತುಂಬಬಹುದು. ಹಣ ಇಸ್ ಲೈಕ್ ಅ ಪ್ರೀಮಿಯಂ, ವಿಮಾ ಕಂತನ್ನು. ಟು ಹೂಮ್? ಟು ದ ಇನ್ಶೂರೆನ್ಸ್ ಕಂಪನಿ. ಸೊ ಇನ್ಶೂರೆನ್ಸ್ ಕಂಪನಿ ಹಣವನ್ನು ಯಾವಾಗ ನೀಡ್ತದೆ? ಆಫ್ಟರ್ ದಿ ಡೆತ್ ಆಫ್ ಇನ್ಶೂರ್ಡ್. After the death of insured, the company will pay sum of assured to ಯಾರಿಗ್ರಿ ಅಂತಂದರೆ to the family. Which family? So assured family or insured family. So insured family. ಸೊ ಒಂದು ವಿಮಾದಾರನ ಅನ್ನುವಂತಹ ದಿನದನೇ ಅವನ ಫ್ಯಾಮಿಲಿಗೆ ಏನಾಗಬಹುದು, ಹಣವನ್ನು ನೀಡ್ತಾನೆ. ಇದು ಮೇಜರ್ ಪಾಯಿಂಟ್ ಏನಿದೆ. ಸೊ ಸಿಂಪಲ್, ಆಫ್ಟರ್ ದ ಡೆತ್ ಆಫ್ ದ ಪರ್ಸನ್, ಒಬ್ಬ ವ್ಯಕ್ತಿ ಸತ್ತ ನಂತರದಲ್ಲಿಯೇ ವಿಮಾ ಕಂಪನಿ ಅವರ ಕುಟುಂಬಕ್ಕೆ ಹಣ ನೀಡುವುದಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ಸೊ ಓಲ್ ಲೈಫ್ ಇನ್ಶೂರೆನ್ಸ್ ಅಥವಾ ಓಲ್ ಲೈಫ್ ಪಾಲಿಸಿ ಅಂತಲೂ ಕರಿತಾ ಇದ್ದೀವಿ. ಅಜೀವ ವಿಮಾ ಪಾಲಿಸಿ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇದು ಹೆಂಗೆ? ಸೊ ಅಕಸ್ಮಾತ್ ಫಿಕ್ಸ್ಡ್ ಪೀರಿಯಡ್ ಒಳಗಂತ ತಿಳ್ಕೊಂಬಿಡೋಣ. 20 ರಿಂದ 30 ವರ್ಷ ಪೇಮೆಂಟ್ ಮಾಡಿದ್ವಿ, ಪ್ರೀಮಿಯಂ ತುಂಬಿದ್ದೀವಿ, ಆದರೂ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತಂದರೆ ಆ ವಿಮೆ ಏನಾಗ್ತಾ ಇರ್ತದೆ? ದಟ್ ಪಾಲಿಸಿ ಈಸ್ ಕಂಟಿನ್ಯೂ ಆಗ್ತಾ ಇರ್ತದೆ, ನಿರಂತರವಾಗಿ ಮುಂದುವರಿತಾ ಇರ್ತದೆ. ಸೊ ಅಕಸ್ಮಾತ್ ಅವನೇನಾದರೂ 20 ರಿಂದ 30 ವರ್ಷದೊಳಗೆ ಸತ್ತರೆ ಆ ಅಮೌಂಟ್ ಏನಾಗ್ತದೆ? ಸೊ ಆ ಅಮೌಂಟ್ ಯಾರಿಗೆ ಟ್ರಾನ್ಸ್ಫರ್ ಆಗ್ತದೆ? ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. Yes, I think it is very clear. The next one is the endowment policy, endowment life assurance policy, ದತ್ತಿ ಜೀವ ವಿಮಾ ಪಾಲಿಸಿ. ಏನಿದು ದತ್ತಿ ಜೀವ ವಿಮಾ ಪಾಲಿಸಿ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟೈತಿ? It is very clear. So under this type of the policy, the insurer takes to pay the assured a specified sum on the attainment of a particular age or on his death, whichever is earlier. It is very simple. The insured person pay the premium to whom? To the insurance company or insurer up to so ಎಲ್ಲಿವರೆಗೂ? at a particular age, ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತೆ ಅವನೇನು ಮಾಡ್ತಾನೆ? ಪ್ರೀಮಿಯಮನ್ನು ತುಂಬ್ತಾನೆ. ಆಫ್ಟರ್ ಏನಾಗಿರುವಂತಹದ್ದು? ದತ್ತಿ ಜೀವ ವಿಮಾ ಪಾಲಿಸಿನೇ ಬೇರೆ, ಎಂಡೋಮೆಂಟ್ ಜೀವ ವಿಮಾ ಪಾಲಿಸಿನೇ ಬೇರೆ ಆಗಿರುವಂತಹದ್ದು. ಇಲ್ಲಿ 2 ಅಂಶಗಳಿದ್ದಾವೆ. ಈ 2 ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು. ವಾಟ್ ಆರ್ ದೋಸ್ 2 ಎಲಿಮೆಂಟ್ಸ್? ದ ಫಸ್ಟ್ ಒನ್ ಈಸ್ ಡೆತ್ ಆಫ್ ದ ಇನ್ಶೂರ್ಡ್ ಆ್ಯಂಡ್ ಮೆಚುರಿಟಿ ಆಫ್ ಪಾಲಿಸಿ. ಡೆತ್ ಆಫ್ ದ ಇನ್ಶೂರ್ಡ್ ಆ್ಯಂಡ್ ಮೆಚುರಿಟಿ ಆಫ್ ದ ಪಾಲಿಸಿ. ಮೆಚುರಿಟಿ ಈಸ್ ಅ ಪರ್ಟಿಕ್ಯುಲರ್ ಏಜ್. ಸೊ 2ರಲ್ಲಿ ಯಾವುದಾದ್ರೂ ಒಂದು, ಒಬ್ಬ ವ್ಯಕ್ತಿ ಸಾಯಬಹುದು ಅಥವಾ ಒಂದು ನಿರ್ದಿಷ್ಟವಾಗಿ ಬದುಕಿರುವಂತಹದ್ದು. ಅಂದರೆ 20 ವರ್ಷದವರೆಗೂ ನಾವು ಪಾಲಿಸಿ ಮಾಡಿಸಿದ್ದೆ, 20 ವರ್ಷದವರೆಗೆ ಪಾಲಿಸಿ ಮಾಡಿಸಿದಾಗ ಇನ್ನೂ ಆ ವ್ಯಕ್ತಿ ಬದುಕಿದ್ದ, 20 ವರ್ಷ ಪಾಲಿಸಿ ಮಾಡಿದಾಗ ಆ ವ್ಯಕ್ತಿ ಬದುಕಿದ್ದ ಅಂತಂದರೆ ದಟ್ ಅಮೌಂಟ್ ವಿಲ್ ಪೇಡ್ ಟು ಡೈರೆಕ್ಟ್ಲಿ ಅಶ್ಯೂರ್ಡ್
ಪರ್ಸನ್. ಆ ನಿರ್ದಿಷ್ಟ ಮೊತ್ತದ ಹಣವನ್ನು ಯಾರಿಗೆ ನೀಡ್ತಾ ಇದ್ದೀವಿ ಅಂತಂದರೆ ಸೊ ವಿಮಾದಾರನಿಗೆ ನೀಡುವಂತಹದ್ದು. ಸೊ ಇನ್ನೂ ಒಂದು ಸೇಮ್ ಆಸ್ ಅ ಸೇಮ್ ಕಂಡೀಷನ್. ಸೊ 20 ವರ್ಷದವರೆಗೆ ನಾವೇನು ಮಾಡಿದ್ವಿ, ಸೊ ಅವಧಿಯ ಆಧಾರದ ಮೇಲೆ ಸೊ ಪಾಲಿಸಿಯನ್ನು ತುಂಬಿದ್ದೀವಿ. ಸೊ ಬಿಫೋರ್ 20 years ದ ಇನ್ಶೂರ್ಡ್ ಪರ್ಸನ್ ವಿಲ್ ಡೈ. ಸೊ ಅಕಸ್ಮಾತ್ ಏನಾದರೂ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಸೊ ಇಲ್ಲಿ ವಿಮಾದಾರ 20 ವರ್ಷಕ್ಕಿಂತ ಮುಂಚೆ 18 ವರ್ಷದೊಳಗೆ ಅಥವಾ 10 ವರ್ಷದೊಳಗೆ ಏನಾದರೂ ಸತ್ತರೆ ದ ಸಮ್ ಅಶ್ಯೂರ್ಡ್ ವಿಲ್ ಬಿ ಪೇಡ್ ಟು ಇಸ್ ಫ್ಯಾಮಿಲಿ. ಅಂದರೆ ಒಂದು ನಿರ್ದಿಷ್ಟ ಅವಧಿಗೆ ಮುಂಚೆ ನಾವು ಪಾಲಿಸಿ ಮಾಡಿಸಿದ್ದು ಎಷ್ಟು ವರ್ಷಕ್ಕೆ ಅಂತಂದರೆ 20 ವರ್ಷಕ್ಕೆ ಪಾಲಿಸಿ ಮಾಡಿದ್ರೆ 20 ವರ್ಷಕ್ಕೆ ತನಕ ತುಂಬುತ್ತಾ ಇದ್ದೆ. ಇದು 20 ವರ್ಷ ನಂತರದಲ್ಲೂ ಬದುಕಿದ್ರೆ ಅದು ಡೈರೆಕ್ಟಾಗಿ ನನಗೆ ಸಿಗ್ತದೆ. ಸೊ 20 ವರ್ಷಕ್ಕಿಂತ ಮುಂಚೆ ನಾನು ಏನಾದರೂ ಸತ್ತರೆ ಅದು ಯಾರಿಗೆ ಸಿಗ್ತದೆ ಅಂತಂದರೆ ನನ್ನ ಫ್ಯಾಮಿಲಿಗೆ ಏನಾಗಿರುವಂಥ ಸಮ್ ಅಶ್ಯೂರ್ಡ್ ಅಮೌಂಟು ಸಿಗುವಂತಹದ್ದು. ಇದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಇಟ್ ಈಸ್ ಅ ಎಂಡೋಮೆಂಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ದತ್ತಿ ಜೀವ ವಿಮಾ ಪಾಲಿಸಿ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಸಿಂಪಲ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದೀನಿ, ಇಟ್ ಈಸ್ ಅ ಪರ್ಟಿಕ್ಯುಲರ್ ಏಜ್. ಇಟ್ ಹ್ಯಾಸ್ ಅ ವಾಟ್ ಪರ್ಟಿಕ್ಯುಲರ್ ಏಜ್. ಸೊ ಒಂದು ನಿರ್ದಿಷ್ಟ ಅವಧಿಗೆ ಅಥವಾ ನಿರ್ದಿಷ್ಟವಾದಂತಹ ಒಂದು ವಯಸ್ಸಿಗೆ ಸಂಬಂಧಪಟ್ಟಂತೆ ಇದು ನಾವು ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಅ ಥರ್ಡ್ ಒನ್ ಈಸ್ ಅ ಜಾಯಿಂಟ್ ಲೈಫ್ ಇನ್ಶೂರೆನ್ಸ್. ಸಂಯುಕ್ತ ಜೀವ ವಿಮಾ ಪಾಲಿಸಿ. ಏನಿದೆ ಸಂಯುಕ್ತ ಜೀವ ವಿಮಾ ಪಾಲಿಸಿ? ವಾಟ್ ಈಸ್ ಜಾಯಿಂಟ್ ಲೈಫ್ ಇನ್ಶೂರೆನ್ಸ್? ಎಸ್, ಇಟ್ ಈಸ್ ವೆರಿ ಸಿಂಪಲ್. ಟೂ ಆರ್ ಮೋರ್ ಪರ್ಸನ್ಸ್ ಕ್ಯಾನ್ ಟೇಕ್ ದಿಸ್ ಪಾಲಿಸಿ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಈ ರೀತಿಯಾದಂತಹ ವಿಮೆಯನ್ನು ತೆಗೆದುಕೊಳ್ಳಬಹುದು. ಸೊ ಹಾಗಾದರೆ ಪ್ರೀಮಿಯಮನ್ನು ಪೇಡ್ ಮಾಡೋರು ಯಾರು? ಹೂ ಕ್ಯಾನ್ ಪೇ ದ ಪ್ರೀಮಿಯಮ್ ಟು ದ ಇನ್ಶೂರರ್? ಎಸ್, ಐದರ್ ಒನ್ ಪರ್ಸನ್ ಆರ್ ಜಾಯಿಂಟ್ಲಿ. ಒಬ್ಬನೇ ವ್ಯಕ್ತಿ ಪೇಡ್ ಮಾಡಬಹುದು ಅಥವಾ ಇವರಿಬ್ಬರೂ ಸಹಿತವಾಗಿ ಏನು ಮಾಡಬಹುದು ಅಂತಂದರೆ ಪ್ರೀಮಿಯಂ ವಿಮಾ ಕಂತನ್ನು ಯಾರಿಗೆ ತುಂಬಬಹುದು? ವಿಮಾಕರ್ತನಿಗೆ, ಟು ದ ಇನ್ಶೂರರ್. ಸೊ ಹಾಗಾದರೆ ಬೆನಿಫಿಷರಿ, ಹೂ ಆರ್ ದ ಬೆನಿಫಿಷರಿ ಇಯರ್? ಸೊ ಅಕಸ್ಮಾತ್ ಏನಾದರೂ ಒಬ್ಬ ವ್ಯಕ್ತಿ ಸತ್ತರೆ ಇಲ್ಲಿ ಇಬ್ಬರು ಇರ್ತಾರೆ. ಇಲ್ಲಿ ಇಬ್ಬರಿದ್ದಂತಹ ಸಂದರ್ಭದೊಳಗೆ ಸೊ ಒಬ್ಬನು ಇವನೇನಾದರೂ ಸತ್ತರೆ ಯಾರಿಗೆ ಸಿಗ್ತದೆ? ಯಾರು ಬದುಕಿರ್ತಾರೆ ಸೊ ಆ ಬದುಕಿರುವಂತಹ ವ್ಯಕ್ತಿಗೆ ಏನಾಗುವಂತಹದ್ದು? ವಿಮಾ ಕಂಪನಿ, ದ ಇನ್ಶೂರೆನ್ಸ್ ಕಂಪನಿ ವಿಲ್ ಪೇ ಅಶ್ಯೂರ್ಡ್ ಅಮೌಂಟ್. ಅಕಸ್ಮಾತ್ ಇವರಿಬ್ಬರೂ ಸತ್ತರೆ ಸೊ ಯಾರು ನಾಮಿನಿ ಇರ್ತಾರೆ, ಉತ್ತರಾಧಿಕಾರಿ ಯಾರು ಇರ್ತಾರೆ ಅಥವಾ ಯಾರು ಹಿರಿಯರು ಇರ್ತಾರೆ, ಸರ್ವೈವರ್ ಯಾರು ಇರ್ತಾರೆ, ಅವ್ರಿಗೆ ಏನು ಮಾಡ್ತದೆ ಅಂತಂದರೆ ದ ಇನ್ಶೂರೆನ್ಸ್ ಕಂಪನಿ ವಿಲ್ ಪೇ ಅದರ್ ಪರ್ಸನ್ಸ್. ಸೊ ಇದು ಯಾರಿಗೆ ಸಂಬಂಧಪಟ್ಟಿದೆ? ಮೇಜರ್ಲಿ ಯಾರು ತಗೋಬೋದು? ಹೂ ಕ್ಯಾನ್ ಟೇಕ್ ದಿಸ್ ಪಾಲಿಸಿ? ಸಿಂಪಲ್, ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಹೆಂಡತಿ ಆದರೂ ಆಗಿರ್ಬೋದು. ದ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇನ್ ದ ಪಾರ್ಟ್ನರ್ಸ್. ಸೊ ಪಾಲುದಾರಿಕಾ ಸಂಸ್ಥೆಯಲ್ಲಿನ ಪಾಲುದಾರರು ತೆಗೆದುಕೊಳ್ಳಬಹುದು. ಪಾಲುದಾರರು ಈ ರೀತಿಯಾದಂತಹ ಪಾಲಿಸಿಯನ್ನು ತೆಗೆದುಕೊಳ್ಳಬಹುದು. ಸಿಂಪಲ್ ಒಂದು ವಾಕ್ಯದಲ್ಲಿ ಬರೀಬಹುದಾದರೆ ಏನು ಮಾಡಬಹುದು ಅಂತಂದರೆ, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ವಿಮಾಕರ್ತನೊಂದಿಗೆ ಮಾಡಿಕೊಂಡ ಒಪ್ಪಂದವಿದಾಗಿದ್ದು ಯಾವುದೇ ಜೀವನದ ನಷ್ಟ ಸಂಭವಿಸಿದರೆ ಉಳಿದಂತಹ ಒಂದು ಮೊತ್ತವನ್ನು ಕೊಡುವುದಾಗಿ ಆಗಿರುವಂತಹ ಒಂದು ಒಪ್ಪಂದ. ಆದರೆ ಯಾರ್ಯಾರು ಭಾಗಿಯಾಗಬಹುದು ಅಂದರೆ ಗಂಡ ಹೆಂಡತಿಯಾದರೂ ಆಗಿರ್ಬೋದು ಅಥವಾ ಇತರೆ ಪಾಲುದಾರರಾದರೂ ಆಗಿರಬಹುದು. ಸೊ ಇದನ್ನು ನಾವು ಇಂಗ್ಲೀಷ್ ಒಳಗೆ ಏನು ಬರೀಬಹುದು ಅಂತ ಬಂದರೆ, ಸಿಂಪಲ್ ಕಾನ್ಸೆಪ್ಟ್, ದಿಸ್ ಇಸ್ ದ ಪಾಲಿಸಿ ಟೇಕನ್ ಅಪ್ ಜಾಯಿಂಟ್ಲಿ ಆನ್ ದ ಲಿವ್ಸ್ ಆಫ್ ಟೂ ಆರ್ ಮೋರ್ ಪರ್ಸನ್. On the death of any one person, the assured sum or policy money is paid to other survivor or so survivors.
ಅದರ್ ಸರ್ವೈವರ್ ಆರ್ ಸರ್ವೈವರ್ಸ್. ಸೊ ಜಾಯಿಂಟ್ಲಿ ಅಂತ ಇದೆ. ನಾವು ಹೌ ಕ್ಯಾನ್ ವಿ ಪೇ ದ ಪ್ರೀಮಿಯಂ? ಸೊ ಐದರ್ ಜಾಯಿಂಟ್ಲಿ ಆರ್ so single person, either jointly or a single person. Yes, it is very clear. The next one is a annuity policy. Annuity policy, varshasana policy. It's called a investment policy. It's also called as what? Investment policy. ಇದು ನಾವು ಹೂಡಿಕೆಯ ಪಾಲಿಸಿ ಅಂತಲೂ ಕರಿಬಹುದು. ಯಾಕೆ ಹೂಡಿಕೆಯ ಪಾಲಿಸಿ ಅಂತ ಹೇಳಿ ಕರಿಬಹುದು ಅಂದರೆ, ಇಟ್ಸ್ ಸಿಂಪಲ್. ದ ಇನ್ಶೂರ್ಡ್ insured person pay the premium to the insurance company. So ಯಾಕೆ? with the aim of regular income so after certain age of this person, ಸೊ ರೆಗ್ಯುಲರ್ ಇನ್ಕಮ್ ಅನ್ನುವಂಥದ್ದು ನಿರಂತರವಾಗಿ ಆದಾಯವನ್ನು ಗಳಿಸಲಿಕ್ಕೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಥವಾ ನಿರ್ದಿಷ್ಟ ವಯಸ್ಸಿನ ನಂತರ ನಿರಂತರವಾದ ಆದಾಯವನ್ನು ಗಳಿಸಲಿಕ್ಕೆ ಸೊ ವಿಮಾದಾರನು ವಿಮಾ ಕಂಪನಿಗೆ ತುಂಬುವ ಒಂದು ಹಣ ಆಗಿರುವಂತಹದ್ದು. ಇದಕ್ಕೆ ಎದಕ್ಕೆ ಸಂಬಂಧಪಟ್ಟೈತಿ? ಇದೊಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾದರೆ ಏನು? ಸಿಂಪಲ್. The insured person pay the insurance, or the insured person pay the premium to the insurance company. So like monthly or quarterly or half yearly or annually. So yes, the insured person pay the premium to the insurance company. So like monthly, quarterly, half yearly, annually. ಸೊ ವಿಮಾದಾರನು ವಿಮಾ ಕಂಪನಿಗೆ ವಿಮಾ ಮೊತ್ತವನ್ನು ಅಥವಾ ವಿಮಾ ಕಂತನ್ನು ಸೊ ತಿಂಗಳ ರೂಪದಲ್ಲಿ ಆದರೂ ಆಗಿರಬಹುದು, ಸೊ ವಾರ್ಷಿಕವಾದರೂ ಆಗಿರಬಹುದು, ಅರ್ಧ ವಾರ್ಷಿಕವಾದರೂ ಆಗಿರುವಂತಹದ್ದು. ಈ ರೀತಿಯಾಗಿ ತುಂಬಿದ ನಂತರದಲ್ಲಿ ಆಫ್ಟರ್ ಪರ್ಟಿಕ್ಯುಲರ್ ಏಜ್ ಆರ್ ಆಫ್ಟರ್ ಸರ್ಟೈನ್ ಏಜ್, ಒಂದು ನಿರ್ದಿಷ್ಟ ಅವಧಿ ಮುಗಿದ ನಂತರ ದ ಇನ್ಶೂರೆನ್ಸ್ ಕಂಪನಿ ವಿಲ್ ಪೇ ದ ಪೇ ದಿ ಸಮ್ ಆಫ್ ದ ಅಮೌಂಟ್ ಇನ್ ರೆಗ್ಯುಲರ್ಲಿ. ಸೊ ಹೇಗೆ ಅಂತಂದರೆ, ಒಬ್ಬ ವಿಮಾ ಕಂಪನಿಯು ಅಥವಾ ವಿಮಾಕರ್ತನು ವಿಮಾಧಾರನಿಗೆ ನಿರ್ದಿಷ್ಟ ಮೊತ್ತವನ್ನು ತಿಂಗಳ ರೂಪದಲ್ಲೇ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಸೊ ನಿರಂತರವಾಗಿ ಪಾವತಿಯನ್ನು ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ದಿಸ್ ಪಾಲಿಸಿ ಈಸ್ ಸೂಟೇಬಲ್ ಫಾರ್ ಪ್ರಿಫರ್ ದ ರೆಗ್ಯುಲರ್ ಇನ್ಕಮ್ ಆಫ್ಟರ್ ಸರ್ಟನ್ ಏಜ್. ಒಂದು ಯಾಕೆ ಪ್ರಿಫರ್ ಮಾಡ್ತೀವಿ ಅಂತಂದರೆ, ಯಾಕೆ ಪ್ರಮುಖವಾಗಿ ಇದನ್ನು ಪರಿಗಣಿಸ್ತೀವಿ ಅಂದರೆ, ನಿರ್ದಿಷ್ಟ ಅವಧಿ ಮುಗಿದ ನಂತರದಲ್ಲಿ ಒಂದು ಆದಾಯ ಗಳಿಸಲಿಕ್ಕೆ ಬೇಕಾಗ್ತದೆ. ಇಟ್ಸ್ ಲೈಕ್ ಅ ವಾಟ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತೇಳಿನೂ ಕರಿಬಹುದು. ಪಿಂಚಣಿ ರೂಪದಲ್ಲಿ ಇರುವಂತಹದ್ದು. ರಿಟೈರ್ಮೆಂಟ್ ಬೆನಿಫಿಟ್ ಏನಂತ ಕರಿತೀವಿ, ಪಿಂಚಣಿ ಅಂತ ಏನು ಕರಿತಾ ಇದ್ದೀವಿ, ಆ ಪಿಂಚಣಿ ರೂಪದಲ್ಲಿ ಇರುವಂತಹ ನಾವು ಕಾಣುವಂತಹದ್ದು ಯಾವುದು ಅಂದರೆ ಆನ್ಯುಟಿ ಪಾಲಿಸಿ. ಸೊ ವಾಟ್ ಆನ್ಯುಟಿ ಪಾಲಿಸಿ, ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಪಾಲಿಸಿ ಅಂತಲೂ ಕರಿಬಹುದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಚಿಲ್ಡ್ರನ್ ಎಂಡೋಪ್ಮೆಂಟ್ ಪ್ಲಾನ್ ಆರ್ ಚಿಲ್ಡ್ರನ್ ಎಂಡೋಪ್ಮೆಂಟ್ policy. Children's endowment policy. So what is the children endowment policy? ಸೊ ಮಕ್ಕಳಿಗಾಗಿ ಇರುವಂತಹ ಒಂದು ವಿಮೆ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಮಕ್ಕಳ ಹೆಸರಲ್ಲಿ ನಾವೇನು ಮಾಡ್ತಾ ಇರುವಂತಹದ್ದು ಅಂದರೆ ವಿಮೆಯನ್ನು ಮಾಡುವಂತಹದ್ದು. ಸೊ ಆನ್ ದ ನೇಮ್ ಆಫ್ ವಾಟ್ ಚಿಲ್ಡ್ರನ್ಸ್, ದ ಇನ್ಶೂರ್ಡ್ ಪರ್ಸನ್ ಪೇ ದ ಪ್ರೀಮಿಯಂ ಟು ದ ಇನ್ಶೂರೆನ್ಸ್ ಕಂಪನಿ. The insurance company will repay the sum of the assured after children attain certain age. ಒಂದು ಇನ್ಶೂರೆನ್ಸ್ ಕಂಪನಿ ಅನ್ನುವಂತಹದ್ದು ಏನಿದೆ, ಆ ಇನ್ಶೂರೆನ್ಸ್ ಕಂಪನಿ ಸೊ ಮಕ್ಕಳ ಹೆಸರಿನಲ್ಲಿ ಮಾಡಿಸಿರುವಂತಹ ಒಂದು ವಿಮೆಗೆ, ಆ ಮಕ್ಕಳ ಹೆಸರು ಫಾರ್ ಎಕ್ಸಾಂಪಲ್ ಒಂದು ಮಗುವಿಗೆ 5 ವರ್ಷ ಇದ್ದಾಗ ಮಾಡಿಸಿದಂತಹ ಒಂದು ಪಾಲಿಸಿ ಅವರಿಗೆ 21 ವರ್ಷ ಆದ ನಂತರದಲ್ಲಿ ಸೊ ಸಮ್ ಆಫ್ ದ ಅಶ್ಯೂರ್ಡ್ ಅಮೌಂಟು ಬರ್ತದೆ. ಈ ಸಮ್ ಆಫ್ ದ ಅಶ್ಯೂರ್ಡ್ ಅಮೌಂಟ್ ಇಲ್ಲಿವರೆಗೂ ನಾವೇನು ತುಂಬಬೇಕು, ಸೊ ಪ್ರೀಮಿಯಂ ವಿಮಾ ಕಂತನ್ನು ತುಂಬಬೇಕಾಗ್ತದೆ. ಸೊ ಇದು ಯಾಕೆ ಬೆನಿಫಿಟನ್ನು ತೆಗೆದುಕೊಳ್ಬೋದು, ಏನನ್ನು ನೀಡ್ತದೆ ಅಂತಂದರೆ, ಫಾರ್ ದ ಎಜುಕೇಷನ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ದ ಮ್ಯಾರೇಜ್ ಆಫ್ ದ ಚಿಲ್ಡ್ರನ್. ಒಂದು
ಭವಿಷ್ಯದ ಸಂಬಂಧಪಟ್ಟಂತೆ ಆ ಒಂದು ಮಗುವಿನ ಶಿಕ್ಷಣಕ್ಕಾದರೂ ಆಗಿರಬಹುದು ಅಥವಾ ಮದುವೆ ಅಂತಾದರೂ ಆಗಿರಬಹುದು. ಇದು ನಮ್ಮ ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಎರಡು ಪ್ರಮುಖವಾಗಿ ನಾವು ಕಾಣ್ತಾ ಇದ್ದೀವಿ. ಸಣ್ಣ ವಯಸ್ಸಿನಿದ್ದಾಗಲೇ ನಾವು ಏನಾದರೂ ಪಾಲಿಸಿಯನ್ನು ಮಾಡಿಸೋದ್ರಿಂದ ಆ ಮಗುವಿನ ಶಿಕ್ಷಣವನ್ನು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವುದು ಮತ್ತು ಮದುವೆಗೆ ಯಾವುದೇ ಸಮಸ್ಯೆ ಬಾರದಂತೇನೂ ಸಹಿತ ನಾವು ನೋಡ್ತಾ ಇದ್ದೀವಿ. ಈ ಒಂದು ಉದ್ದೇಶಕ್ಕಾಗಿಯೇ ಯಾವನ ಪಾಲಿಸಿಯನ್ನು ತೆಗೆದುಕೊಳ್ಬೇಕಾಗಿದೆ? ಚಿಲ್ಡ್ರನ್ಸ್ ಎಂಡೋವ್ಮೆಂಟ್ ಪಾಲಿಸಿ. Children endowment policy. This policy, the amount is payable by the insurer when the children attain a particular age. Yes, ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದಂತೆ ಆ ನಿರ್ದಿಷ್ಟ ಅವಧಿ ಮುಗಿದ ನಂತರದಲ್ಲಿ ವಿಮಾ ಕಂಪನಿಯು ಆ ಮಗುವಿಗೆ ಏನು ಮಾಡ್ತದೆ ಅಂತಂದರೆ ಹಣವನ್ನು ನೀಡ್ತದೆ. ಎಸ್, ಸಿಂಪಲ್. The next content I will explain in next video. Thank you.